ಶಾಸ್ತ್ರದಿಂದ ಫಲ ಯಾರಿಗೆ? ಯಸ್ಯ ನಾಸ್ತಿ ಸ್ವಯಂ ಪ್ರಜ್ಞಾ ಶಾಸ್ತ್ರಂ ತಸ್ಯ ಕರೋತಿ ಕಿಂ? ಲೋಚನಾಭ್ಯಾಂ ವಿಹೀನಸ್ಯ ದರ್ಪಣಃ ಕಿಂ ಕರಿಷ್ಯತಿ? ಯಾವಾತನಿಗೆ ಸ್ವತಃ ಸ್ವಯಂ ಬುದ್ಧಿಯೂ ಇಲ್ಲವೋ ಅಂಥವನಿಗೆ ಶಾಸ್ತ್ರವು ಏನನ್ನು ತಾನೇ ಮಾಡಿತು? ಕಣ್ಣುಗಳೇ ಇಲ್ಲದವನಿಗೆ ಕನ್ನಡಿಯು ಏನನ್ನು ಮಾಡುತ್ತದೆ? ಧರ್ಮಶಾಸ್ತ್ರಗಳು, ಪುರಾಣಗಳು, ರಾಮಾಯಣ, ಮಹಾಭಾರತ, ಭಾಗವತಾದಿ ಧರ್ಮನೀತಿ ಶಾಸ್ತ್ರಗ್ರಂಥಗಳು ಬೇಕಾದಷ್ಟಿರುತ್ತವೆ. ಈ ಶಾಸ್ತ್ರಗಳಲ್ಲಿ ಮಾನವನ ಉದ್ಧಾರಕ್ಕೆ ನೂರಾರು ಸಾಧನೆಗಳನ್ನು ಉಪದೇಶಿಸಿಯೂ ಇದ್ದಾರೆ. ಅದರಿಂದ ಮಾನವನಿಗೆ ಸುಖಪ್ರಾಪ್ತಿಯೂ ದುಃಖ ಪರಿಹಾರವೂ ಆಗುತ್ತದೆ. ಇಷ್ಟೂ ಸತ್ಯ. ಆದರೆ ಮಾನವನಿಗೆ ಸ್ವತಃ ಸ್ವಲ್ಪವಾದರೂ ಸ್ವಯಂ ವಿವೇಕವೂ ಇದ್ದರೆ ಮಾತ್ರವೇ ಇವುಗಳಿಂದ ಪ್ರಯೋಜನವಾದೀತು. ಯಾವಾತನಿಗೆ ಸ್ವಯಂ ಪ್ರಜ್ಞೆಯೇ ಇಲ್ಲವೋ ಎಂದರೆ ಶಾಸ್ತ್ರಗಳನ್ನು ನೋಡಿ ಅವುಗಳ ಸಂದೇಶಗಳನ್ನು ಓದಿ ಅದರಂತೆ ಧರ್ಮಾಚರಣೆಯನ್ನು ಮಾಡಬೇಕೆಂಬ ಬುದ್ಧಿಯೇ ಇಲ್ಲವೋ, ಯಾವಾತನು ಸ್ವಚ್ಛಾವಿಹಾರಿಯಾಗಿರುತ್ತಾನೆಯೋ, ಯಾವಾತನಿಗೆ ಶಾಸ್ತ್ರದ ಉಪದೇಶದಲ್ಲಿ ಪ್ರೀತಿವಿಶ್ವಾಸಗಳೇ ಇಲ್ಲವೋ ಅಂತಹ ಮೂರ್ಖ ಶಿಖಾಮಣಿಗೆ ಶಾಸ್ತ್ರಗಳಿಂದ ಏನೂ ಪ್ರಯೋಜನವಾಗಲಾರದು. ಇದಕ್ಕೆ ಕನ್ನಡಿಯ ಒಂದು ಉದಾಹರಣೆ. ಉತ್ತಮವಾದ, ಸುಂದರವಾದ, ಶ್ರೇಷ್ಠವಾದ ಕನ್ನಡಿಯಿದೆ. ಇದು ಬಿಂಬವನ್ನು ಚೆನ್ನಾಗಿ ಪ್ರತಿಬಿಂಬಿಸುತ್ತದೆ, ಸರಿ. ಆದರೆ ಕುರುಡನಿಗೆ ಕನ್ನಡಿಯಿಂದ ಏನು ಪ್ರಯೋಜನವಾದೀತು? ಏನೂ ಇಲ್ಲ. ಕಣ್ಣುಳ್ಳವನಿಗಲ್ಲವೇ ಅಲ್ಲವೇ ಕನ್ನಡಿಯಿಂದ ಪ್ರಯೋಜನ? ಕುರುಡನಿಗೆ ಎಂತಹ ಕನ್ನಡಿಯಿದ್ದರೂ 3 ಕಾಸು ಪ್ರಯೋಜನವಿಲ್ಲ. ಏಕೆಂದರೆ ಅವನು ಹುಟ್ಟು ಕುರುಡ. ಅವನಿಗೆ ಕಣ್ಣುಗಳೇ ಇಲ್ಲವಲ್ಲ. ಅದರಂತೆ ಸ್ವತಃ ವಿವೇಕವಾಗಲಿ ಬುದ್ಧಿಯಾಗಲಿ ಇದ್ದವನಿಗೆ ಮಾತ್ರವೇ ಶಾಸ್ತ್ರದಿಂದ ಪ್ರಯೋಜನ. ಸರ್ವೇ ಜನಾಃ ಸುಖಿನೋ ಭವಂತು. ಧನ್ಯವಾದಗಳು.